ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ಬಿಜೆಪಿ ಜೆಡಿಎಸ್ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಇಂದಿರಾ ಭವನ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಹಾಗೂ ಮುಖಂಡರು ಸಂಭ್ರಮಿಸಿದರು. ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಜೆಡಿಎಸ್ ಹಿರಿಯ ಮುಖಂಡ ಮಣಿ ರಾಮಾಂಜಿ, ಸುರೇಶ್ ನಾಯಕ್ ಹಾಗೂ ಹಲವು ನಾಯಕರು ಭಾಗಿಯಾಗಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಭಾರತೀಯ ಜನತಾ ಪಾರ್ಟಿ ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭೂತಪೂರ್ವವಾದಂಥ ವಿಜಯವನ್ನು ಪಡೆದಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಹಾಗೂ ಇವತ್ತು ಪ್ರಮಾಣ ಸ್ವೀಕಾರ ಮಾಡಿದಂಥ ನಮ್ಮ ದೇಶ ಕಂಡ ಉನ್ನತ ನಾಯಕರು ನರೇಂದ್ರ ಮೋದಿ ಅವರು ಪ್ರಮಾಣ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಈ ಶ್ರೀನಿವಾಸಪುರ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಇವತ್ತು ಈ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಒಂದು ಈ ಮಟ್ಟಕ್ಕೆ ನೋಡುವಂಥ ಮಾಡಿರೋರು ನಮ್ಮ ಶ್ರೀಮಾನ್ ನರೇಂದ್ರ ಮೋದಿ ಅವರು. ಅವರಿಗೆ ಇನ್ನೂ 5 ವರ್ಷ ಅವರು ಆಡಳಿತ ಮಾಡಬೇಕು, ಈ ದೇಶವನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡುತ್ತೇನೆ. ಅದೇ ರೀತಿ ಶ್ರೀನಿವಾಸಪುರದಲ್ಲಿ ಈ ಮೈತ್ರಿ ಸರ್ಕಾರ ಒಳ್ಳೆಯ ರೀತಿಯ ಮುನ್ನಡೆಯನ್ನು ಬಂದು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದರಿಂದ ಮಲ್ಲೇಶ್ ಬಾಬು ಅವರು ಕೂಡ ಜನರ ಮಧ್ಯೆ ಇದ್ದು ಜನರ ಸೇವೆ ಮಾಡಬೇಕು ಅವರು ಅಂತೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಅವ್ರಿಗೂ ಉನ್ನತವಾದ ವಿಜಯವನ್ನು ಕೊಟ್ಟಂಥ ನಮ್ಮ ಎಲ್ಲ ಕ್ಷೇತ್ರ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕರ್ತ ಬಂಧುಗಳೇ, ಇಂದು ನರೇಂದ್ರ ಮೋದಿಜಿಯವರು ಭಾರತ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿ ಪ್ರಮಾಣ ಸ್ವೀಕಾರ ಕಾರ್ಯಕ್ರಮ ಇಂದು ಸಂಜೆ 7 ಗಂಟೆಗೆ 7:15 ಪ್ರಾರಂಭ ಆಗಿದೆ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನ NDA ಮೈತ್ರಿ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಇಂದೂರು ಶ್ರೀನಿವಾಸ ರೆಡ್ಡಿ ಅವರ ಅಭಿಮಾನಿಗಳು ಸೇರಿ ಇಂದು ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ. ಜೈ ಬೋಲೋ ಭಾರತ್ ಮಾತಾ ಕಿ. ಬಿಜೆಪಿ ಪಕ್ಷ ದೇಶದಲ್ಲೇ ಅತ್ಯಂತ ದೊಡ್ಡ ಪಕ್ಷವಾಗಿ ಇಂದು ಬೆಳೆದಿದೆ. 244 ಸ್ಥಾನಗಳಲ್ಲಿ ಬಿಜೆಪಿ ಇಂದು ಗೆದ್ದಿದೆ. ಕಾಂಗ್ರೆಸ್ ಕೇವಲ 100 ಸಂಖ್ಯೆ ದಾಟಲು ಕೂಡ ಎನಗಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರ ಮಾಡೋಕ್ಕಾಗಲ್ಲ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿ ಮೋದಿ ಮತ್ತು ಬಿಜೆಪಿ ಮೇಲೆ ಅಪಪ್ರಚಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಮೋದಿಜಿ NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಮೋದಿಜಿಯವರು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ಕೊಡ್ತಾರೆ. ಈ ದೇಶದ ರಕ್ಷಣೆ ದೃಷ್ಟಿಯಿಂದ, ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ವಿಕಸಿತ ಭಾರತ 2047ಕ್ಕೆ ಈ ದೇಶ ವಿಕಸಿತ ಭಾರತ ದೇಶವಾಗಿ, ಅಭಿವೃದ್ಧಿ ದೇಶವಾಗಿ ಮುಂಬರಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ. ಆ ಹಾದಿಯಲ್ಲಿ ಇಂದು ನರೇಂದ್ರ ಮಾಡ್ತಾ ಇರೋದು ಎಲ್ರಿಗೂ ಸಂತೋಷ ತಂದಿದೆ. ಈ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತಗಳ ಪರವಾಗಿ ಇಂದು ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು.